ಒಂದು ಬಿಜೆಪಿಯಲ್ಲಿ ಒಮ್ಮತ ಇಲ್ಲ ಅಂತ ಒಂದು ತೋರಿಸ್ತಾ ಇದೆ. ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿದ್ದಾರೆ. ಅಶೋಕ್ ಇಬ್ಬರು, ಒಬ್ಬ ಪಕ್ಷದ ಅಧ್ಯಕ್ಷರು ಕೂಡ ಅಸೆಂಬ್ಲಿಯಲ್ಲಿ ಇದ್ದಾರೆ. ಭಾಳ ಸಂತೋಷ. ಅವರ ಧ್ವನಿ, ಅವರ ಆಚಾರ ವಿಚಾರ, ಅವ್ರು ಏನು ಸರ್ಕಾರ ತಪ್ಪು ಮಾಡಿದ್ಯಾ, ಬಡ್ತಾ ಇಲ್ಲಿ ಏನಾದ್ರು ಬರಗಾಲದಲ್ಲಿ ತೊಂದರೆ ಆಗಿದೆಯಾ, ಇಲ್ಲ ಅಂತಂದರೆ ನಾವು ನಮ್ಮ ಕೆಲವು ಅನೇಕ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯೋದು, ಜೊತೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಬಿಟ್ಟು ಒಳಗಡೆ ಇರೋ ಅವಕಾಶ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುವರ್ಣಸೌಧ ಕಟ್ಟಿಸಿದ್ದೀವಿ ಸರ್ಕಾರ, ಅದ್ರ ಒಳಗಡೆ ಕೂತ್ಕೊಂಡು ಧ್ವನಿ ಎತ್ತಿ ಜನಕ್ಕೆ ತಿಳಿಸೋದು ಬಿಟ್ಬಿಟ್ಟು ಈಗ ಅಲ್ಲಿ ಹೊರಗಡೆ ಬಂದ್ಬಿಟ್ಟು ನಾನು ಮಾಡ್ತೀನಿ ಅಂತಂದರೆ ಯಾರಿಗೆ ಕೇಳ್ತಾರೆ? ಯಡಿಯೂರಪ್ಪನವ್ರು ಯಾರು ಬರಲಿ, ಯಾರು ಬರಲಿ, ನಮ್ಮದೇನು ಅಭ್ಯಂತರ ಏನಿಲ್ಲ. ಅವರು ಅಸೆಂಬ್ಲಿಯಲ್ಲಿ ಯಾವುದಾದ್ರು ಒಂದು ಕ್ಷೇತ್ರ ತೊಗೊಂಡು ಬಂದು ಅವರು ಮಾತಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅಂದರೆ ಎಷ್ಟು ದುರ್ಬಲ ಆಗಿದೆ ಅವರ ಪಕ್ಷ ಅನ್ನೋದಕ್ಕೆ ಇದು ಒಂದು ಕಾರಣ. ಒಳಗಡೆ ಜನ ಏನಲ್ಲಿ 66 ಜನನ 65 ಜನನ ಏನು ಕಳಿಸ್ಕೊಟ್ಟಿದ್ದಾರಲ್ಲ, ಏನಕ್ಕೆ ಕಳಿಸ್ಕೊಟ್ಟಿದ್ದಾರೆ? ಒಳಗಡೆ ಮಾತಾಡಿ ಅಂತ ಕಳಿಸ್ಕೊಟ್ಟಿದ್ದಾರೆ. ಒಳಗಡೆ ಮಾತಾಡೋದು ಬಿಟ್ಬಿಟ್ಟು ನಾನು ಹೊರಗಡೆ ಮಾತಾಡ್ತೀನಿ ಅಂತ ಅಂದರೆ ಯಾರು ಕೇಳ್ತಾರೆ? ಸದ್ಯ ಅವರ ವೈಫಲ್ಯ, ಅವರ ದುರ್ಬಲ ಎಲ್ಲ ಇದರಿಂದ ಅರ್ಥ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರ ಪ್ರಕರಣವನ್ನು ಮರುತನಿಖೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಿದೆ ಅನ್ನುವಂಥ